ತಾವೆಲ್ಲಿಂದ ಬಂದಿದ್ದೀರಿ? ನಾವು ಮೈಸೂರಿನವರೇ ಸರ್, ಲಲಿತಾದ್ರಿಪುರಮಿಂದ ಬಂದಿದ್ದು. ಆದರೆ ಈ ಸರಿ ವ್ಯವಸ್ಥೆ ಚೆನ್ನಾಗಿದೆ, ಆದರೆ ಮೆಟ್ಲೆತ್ಕೊಂಡು ಬರೋರಿಗೆ ತುಂಬ ತೊಂದರೆ ಕೊಟ್ಬಿಟ್ಟಿದ್ದಾರೆ ಈ ಸರಿ. ಏನಾಗಿದೆ? ಅಂದರೆ ಕ್ರೌಡ್ ಜಾಸ್ತಿ ಆಗೋಯ್ತು, ಅವ್ರುಗಳಿಗೆ ದರ್ಶನ ಮಾಡಲಿಕ್ಕೆ 5 to 6 hours ಜಾಸ್ತಿನೇ ತೊಗೊಂಡ್ಬಿಡ್ತು. ತುಂಬ ಹಿಂಸೆ ಆಯಿತು ಈ ಸರಿ. ಅದೊಂದು ವ್ಯವಸ್ಥೆನ ಸರಿ ಮಾಡಬೇಕು. ಮೆಟ್ಲೆತ್ಕೊಂಡು ಬಂದರು ಅಂತೇಳ್ಬಿಟ್ಟು ಹಿಂಸೆ ಕೊಡಬಾರ್ದು, ಸುರಕ್ಷಿತವಾಗಿ ಎಲ್ಲ ಹೊರಗಡೆ ಹೋಗೋಂಗೆ ಆಗಬೇಕು. ಎಲ್ಲರೂ ಅದೇ ಬೈತಾ ಇದ್ದಾರೆ, ಮೆಟ್ಲತ್ತಿ ಬರೋ ವ್ಯವಸ್ಥೆ ಸರಿ ಇಲ್ಲ. ಮೆಟ್ಲತ್ಕೊಂಡು ಕಷ್ಟಪಟ್ಟು ದೇವಿದ್ದು ಸೇವೆ ಮಾಡ್ಲಿಕ್ಕೆ ಬರ್ತಾರೆ, ಆದರೆ ಸೇವೆ ಮಾಡ್ಲಿಕ್ಕೆ ಬಂದವ್ರಿಗೆ ತೊಂದರೆ ಕೊಟ್ಟದಂಗೆ ಆಗೋಯ್ತು. ಅಮ್ಮನ ದರ್ಶನ ಸಮಯ ತಗೊಳ್ತು ಮೇಡಮ್? ಸರ್ ನಾವು 12 ಗಂಟೆಗೆ ನಾವು ತಾಳ್ಬೆಟ್ಟಕ್ಕೆ ಬಂದವರು. 12 ಗಂಟೆ ರಾತ್ರಿ 12 ಗಂಟೆಗೆ ಬಂದವರು. ಹತ್ತಕ್ಕೆ ಸಹ ಬಿಟ್ಟಿಲ್ಲ, 5 ಗಂಟೆವರೆಗೂ ಬಿಡಲ್ಲ ಅಂತೇಳಿ ತಡೆ ಹಾಕಿದ್ದಾರೆ. ಬಂದ ಎಲ್ಲ ಭಕ್ತಾದಿಗಳು ಅಲ್ಲೇ ಕುಂತು ತುಂಬ ಕ್ರೌಡ್ ಜಾಸ್ತಿ ಆಗಿದೆ. ಕೊನೆಗೆ ಎಲ್ಲ ಫೈಟ್ ಮಾಡಿ ಜಗಳ ಮಾಡಿ ಸಂಧಿಗುಂದಿಲೆಲ್ಲ ಹತ್ತು ಬಂದರು. ಮೇಲ್ಗಡೆ ನಾವು 1-1:45 ಬಂದರೂ ನಮಗೆ ಈಗ 11 ಗಂಟೆಗೆ ದರ್ಶನ ಆಗಿದೆ. ಕ್ಯೂ ಅಲ್ಲೇ ಸುಮಾರು 5 to 6 hours ನಿಂತಿದ್ದೀವಿ. ಏನಾದರೂ ಕ್ಯೂವಲ್ಲಿ ನಿಂತಂಥವ್ರಿಗೆ ನೀರು ಕೊಡೋದಿರ್ಬೋದು ಮತ್ತೊಂದು ಆ ಥರ? ಇಲ್ಲ, ಯಾವ ವ್ಯವಸ್ಥೆ ಏನೂ ಇಲ್ಲ. ಅಲ್ಲಿ ಯೂರಿನ್ ವ್ಯವಸ್ಥೆ ಇಲ್ಲ, ಎಲ್ಲ ರಾತ್ರಿಯಿಂದ ಕಟ್ಕೊಂಡು ನಿಂತಿರೋದೇ ಇಲ್ಲ. ನೀರಿನ ವ್ಯವಸ್ಥೆ ಇಲ್ಲ, ನುಗ್ಗಾಟ, ಬೇಡವೇ ಬೇಡ ಕಣಪ್ಪ ಅನ್ನೋಷ್ಟು ಇರಿಟೇಷನ್ ಆಗ್ಬಿಟ್ಟಿದೆ ಈ ಸಲ. ದೇವಿ ದರ್ಶನ ಮಾಡಿದ್ರಾ? ಇವಾಗ ಮಾಡಿ ಬಂದಿದ್ದೀವಿ. ಇಷ್ಟು ವರ್ಷದಲ್ಲಿ ನಾವು ಪ್ರತಿ ವರ್ಷ ಬರ್ತೀವಿ. ಈ ವರ್ಷದಷ್ಟು ಯಾವ ವರ್ಷವೂ ಇಲ್ಲ. ತಮಗೆಲ್ಲ ಏನೇನು ಸಮಸ್ಯೆ? ಇಲ್ಲ, ತುಂಬ ಹಿಂಸೆ ಆಯಿತು. ಆದರೆ ಅಮ್ಮನ ದರ್ಶನ ಚೆನ್ನಾಗಾಗಿದೆ. ತುಂಬ ಹಿಂಸೆ ಆಯಿತು. ಒಂದು ಸ್ವಲ್ಪ ಪೊಲೀಸ್ನವ್ರು ಚೆನ್ನಾಗಿ ಇದು ಮಾಡ್ತಾಯಿಲ್ಲ, ನೋಡಿ ಅವ್ರಿಗೆ ಹೇಳಿ. ಹೆಣ್ಮಕ್ಳಿಗೆಲ್ಲ ಒಂದು ಸ್ವಲ್ಪ ತೊಂದರೆ ಐತೈತೆ, ಅಲ್ಲಿ ಯೂರಿನ್ಗೆ ಹೋಗಿ ಹಿಂಸೆ ಐತೈತೆ, ನೋಡಿ ಹೇಳಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಥ್ಯಾಂಕ್ ಯು. ಏನೇನು ಬಾಗಿನ ಕೊಟ್ರ, ಬೇರೆ ಏನೇನು ಕೊಟ್ಟರು? ಇಲ್ಲ, ಇದೇನಿಲ್ಲ, ಪ್ರಸಾದ ಕೊಟ್ಟರು ಅಷ್ಟೇ. ಪ್ರಸಾದ ಕೊಟ್ಟರು ಅಷ್ಟೇ. ನಿಮಗೆ ಎಷ್ಟು ಅವರ್ ನಿಂತ್ಕೊಂಡು ದರ್ಶನ ಮಾಡಿದ್ರಿ? ನಾವು ಇಲ್ಲಿ ಬಂದಾಗ 12:30. ಇವಾಗ ರಾತ್ರಿ ಮೆಟ್ಲು ಹತ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದು ಇವಾಗ ದರ್ಶನ ಆಗಿ ಈಗ ಹೊರಗಡೆ ಬಂದಿದ್ದೀವಿ. ವ್ಯವಸ್ಥೆ ಸರಿಗಿಲ್ಲ? ವ್ಯವಸ್ಥೆ ಮತ್ತೆ ಸರಿ ಇಲ್ಲ. ಒಂದು ಸ್ವಲ್ಪ ಅಲ್ಲಿ ಹಿಂಸೆ ಆಗ್ಬಿಟ್ಟೈತೆ. ಗಂಡು ಮಕ್ಕಳು ಜಂಪ್ ಹೊಡಿಯೋದು,